ಸಮುದ್ರದಾಚೆ ತುಂಬ ದೂರದಲ್ಲಿ ವಿನ್ಲ್ಯಾಂಡ್ ಎಂಬ ಜಾಗ ಇದೆ. ಆ ಜಾಗದಲ್ಲಿ ಯಾವ ರೀತಿಯ ವಾರ್ ಕೂಡ ಇಲ್ಲ, ಯಾವ ರೀತಿಯ ಸ್ಲೇವರಿ ಕೂಡ ಇಲ್ಲ, ಯಾವ ರೀತಿಯಲ್ಲೂ ಭೇದ ಭಾವವಿಲ್ಲ. ಅಲ್ಲಿ ಎಲ್ಲ ಜನರು ತುಂಬ ಪೀಸ್ಫುಲ್ಲಾಗಿ ಫಾರ್ಮಿಂಗ್ ಮಾಡಿಕೊಂಡು ಅವರ ಜೀವನವನ್ನು ಕಳೀತಾ ಇರ್ತಾರೆ. ಆ ಜಾಗ ನಿಜವಾಗ್ಲೂ ಇದ್ದರೆ ನಾನು ಆ ಜಾಗ ಹುಡುಕ್ತೀನಿ. ಆ ಜಾಗ ನಂಗೆ ಸಿಗಲಿಲ್ಲ ಅಂದರೆ ನಾನು ಅದನ್ನು ಕ್ರಿಯೇಟ್ ಮಾಡ್ತೀನಿ. ಈ ಎಲ್ಲ ಆ್ಯನಿಮೆ ಫ್ಯಾನ್ಸಿಗೆ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಕನ್ನಡ ಆ್ಯನಿಮೆ ರಿವ್ಯೂಸ್ಗೆ. ನಾನಿವತ್ತು ವಿನ್ಲ್ಯಾಂಡ್ ಸಾಗಾ ಸೀಸನ್ 2 ಬಗ್ಗೆ ಮಾತಾಡ್ಕೊತಿದ್ದೀನಿ. ಈ ಆ್ಯನಿಮೆ 2023 ರಿಲೀಸ್ ಆಗಿದ್ದು ಮತ್ತು ಈ ಆ್ಯನಿಮೆಲಿ 24 ಎಪಿಸೋಡ್ಸ್ ಇದೆ. ಈ ವಿಡಿಯೋದಲ್ಲಿ ಸೀಸನ್ 1 ತುಂಬ ಸ್ಪಾಯ್ಲರ್ ಇರುತ್ತೆ. ಈ ಸೀಸನ್ನ ಮಾಪಾ ಸ್ಟುಡಿಯೋ ಆ್ಯನಿಮೇಟ್ ಮಾಡಿದ್ದು. ಆ್ಯನಿಮೇಷನ್ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ. ಸೀಸನ್ 1 ಎಂಡಿಂಗಲ್ಲಿ ನೋಡ್ತೀರಾ, ಆಸ್ಕಲ್ಯಾಡ್ ಕಿಂಗ್ನ ಸಾಯಿಸ್ತಾನೆ. ಏನಕ್ಕೆ ಸಾಯಿಸ್ತಾನೆ ಅಂದರೆ ಅವನಿಗೆ ಗೊತ್ತಿತ್ತು ಅವನ ಹೋಮ್ ಟೌನ್ನ ಇವನು ಕ್ಯಾಪ್ಚರ್ ಮಾಡ್ತಾನೆ. ಅದೇ ರೀತಿ ಅವನು ಸ್ಪೇರ್ ಮಾಡೋದಿಲ್ಲ, ಹೋಮ್ ಟೌನ್ನ ಕ್ಯಾಪ್ಚರ್ ಮಾಡ್ತಾನೆ. ಮತ್ತು ಪ್ರಿನ್ಸ್ ಕನೂಟ್ಗೂ ಕೂಡ ಅದೇ ಉದ್ದೇಶ ಇತ್ತು. ಯಾಕಂದರೆ ಆ ರಾಜ ತನ್ನ ಮೊದಲೇ ಮಗನಿಗೆ ಅಧಿಕಾರನ ಕೊಡೋಕೆ ಹೋಗ್ತಿದ್ದ. ಹಾಗಾಗಿ ಪ್ರಿನ್ಸ್ ಕನೂಟಿಗೂ ಕೂಡ ಅದೇ ಉದ್ದೇಶ ಇತ್ತು. ಇಲ್ಲಿ ಪ್ರಿನ್ಸ್ ಕನೂಟ್ಗೂ ಮತ್ತು ಆಸ್ಕಲ್ಯಾಡ್ಗೂ ಒಂದು ಒಪ್ಪಂದ ಬಂದಿರುತ್ತೆ. ಒಪ್ಪಂದಲ್ಲಿ ಹೇಳ್ತಾನೆ, ನೀನು ಯಾವುದೇ ಕಾರಣಕ್ಕೂ ನನ್ನ ಹೋಮ್ ಟೌನ್ನ ಮುಟ್ಬಾರ್ದು ಅಂತ. ಅದಕ್ಕೆ ನಮ್ಮ ಪ್ರಿನ್ಸ್ ಕನೂಟ್ ಒಪ್ಕೊಳ್ತಾನೆ. ಒಂದು ಸಭೆ ಮಧ್ಯದಲ್ಲಿ ರಾಜನ್ ಸಾಯಿಸಿದ್ರೆ ಬಿಡ್ತಾರ, ಆಬ್ವಿಯಸ್ಲಿ ಆಸ್ಕಲ್ಯಾಡ್ನು ಕೂಡ ಸಾಯಿಸ್ತಾರೆ. ಇಲ್ಲಿ ಮೇನ್ ಕ್ಯಾರೆಕ್ಟರ್ ತುಂಬಾ ಶಾಕ್ ಆಗುತ್ತೆ. ಯಾಕಂದರೆ ಅವ್ನ ಜೀವನ ಪೂರ್ತಿ ಅವನಿಗೆ ಇದ್ದಿದ್ದ ಒಂದು ರಿವೆಂಜ್. ಯಾವ ವ್ಯಕ್ತಿ ನಾನು ತುಂಬ ವರ್ಷಗಳಿಂದ ಸಾಯಿಸಬೇಕು ಅಂತ ಪ್ರಯತ್ನ ಪಡ್ತಿದ್ದಾನೋ ಒಂದೇ ಕ್ಷಣದಲ್ಲಿ ಬೇರೆಯವ್ರ ಕೈಯಿಂದ ಸತ್ತೋಗ್ಬಿಡ್ತಾನೆ. ಲೈಫ್ ಮೇನ್ ಏಮ್ ಆಗಿದೆ ಅದು ಆಸ್ಕಲ್ಯಾಡ್ನ ಸಾಯಿಸೋದು. ಹಾಗಾಗಿ ಅವ್ನು ಮುಂದೆ ಏನು ಮಾಡಬೇಕು ಅಂತಲೇ ಗೊತ್ತಿಲ್ಲ. ಅವನಿಗೆ ಮನಸ್ಸಲ್ಲಿ ಅನಿಸಿದೆ ಆಸ್ಕಲ್ಯಾಡ್ ಸತ್ಮೇಲೆ ಏನು ಮುಂದೆ ಏನು ಸಿಕ್ತು ಅವನಿಗೆ. ನಮ್ಮ ಮೇನ್ ಕ್ಯಾರೆಕ್ಟರ್ ಏನೂ ಸಿಗಲಿಲ್ಲ. ಅವ್ನ ರಿವೆಂಜ್ ಕೂಡ ಒಂದು ಸ್ಯಾಟಿಸ್ಫೈ ಆಗಲಿಲ್ಲ ಅವನಿಗೆ. ಈ ಸಿಚುವೇಶನ್ನ ತುಂಬ ಚೆನ್ನಾಗಿ ಉಪಯೋಗಿಸ್ಕೊಂಡು ಪ್ರಿನ್ಸ್ ಕನೂಟ್ ಕೂಡ ನಮ್ಮ ಮೇನ್ ಕ್ಯಾರೆಕ್ಟರ್ನ ಒಂದು ಕ್ಯಾಪ್ಚರ್ ಮಾಡ್ತಾನೆ. ಮೇನ್ ಕ್ಯಾರೆಕ್ಟರ್ ಸಿಟ್ಟಲ್ಲಿ ಒಂದು ಚಾಕುವಿಂದ ನಮ್ಮ ಪ್ರಿನ್ಸ್ ಕನೂಟ್ಗೆ ಒಂದು ಮಾರ್ಕ್ ಕೂಡ ಮಾಡ್ತಾನೆ. ಕನೂಟ್ ಒಂದು ಕಿಂಗ್ ಆಗಿದ್ದಾನೆ ಈಗ. ಸೀಸನ್ 2 ಸ್ಟಾರ್ಟಿಂಗಲ್ಲಿ ನೋಡ್ತೀವಿ, ಯಾವುದೋ ಒಂದು ಊರಿಗೆ ಒಂದು ಅಟ್ಯಾಕ್ ಮಾಡಿಬಿಟ್ಟು ಸುಮಾರು ಜನನ ಕ್ಯಾಪ್ಚರ್ ಮಾಡ್ಕೊಂಬರ್ತಾರೆ. ಏನಕ್ಕೆ ಕ್ಯಾಪ್ಚರ್ ಮಾಡ್ಕೊಂಬಂದಿದ್ದಂದರೆ ಅವ್ರನ್ನ ಸ್ಲೇವ್ಸ್ ಆಗಿ ಮಾರೋಕ್ಕೆ. ಇಲ್ಲಿ ಈನಾರ್ ಎಂಬ ವ್ಯಕ್ತಿನ ಕೂಡ ಒಂದು ಸ್ಲೇವ್ ಆಗಿ ಕರ್ಕೊಂಬಂದಿರ್ತಾರೆ. ಅದನ್ನು ಒಬ್ಬ ಮಾಲೀಕ ಕರ್ಕೊಂಬಂದು ಅವನನ್ನು ತೋಟೋ ಕೆಲಸಕ್ಕೆ ಬಿಡ್ತಾನೆ. ಅವಾಗ ಈನಾರ್ ನೋಡ್ತಾನೆ ನಮ್ಮ ಮೇನ್ ಕ್ಯಾರೆಕ್ಟರ್ ಥಾರ್ಫಿನ್ ಒಬ್ಬ ಸ್ಲೇವ್ ಆಗಿ ಆ ಜಾಗದಲ್ಲಿ ಮುಂಚೆನೇ ಕೆಲಸ ಮಾಡ್ತಿದ್ದಾನೆ. ಇಲ್ಲಿ ಕಿಂಗ್ ಕ್ಯಾಪ್ಚರ್ ಮಾಡ್ಕೊಂಬಿಟ್ಟು ಥಾರ್ಫಿನ್ನ ಒಂದು ಸ್ಲೇವ್ ಆಗಿ ಸೆಲ್ ಮಾಡಿಬಿಟ್ಟಿದ್ದಾನೆ. ಇಲ್ಲಿ ಮನ್ಸು ಮಾಡಿದ್ರೆ ಥಾರ್ಫಿನ್ ಯಾವುದೇ ಕ್ಷಣದಲ್ಲಿ ಬೇಕಾದ್ರೆ ಎಸ್ಕೇಪ್ ಆಗ್ಬೋದು. ಆದರೆ ಅವನು ಎಸ್ಕೇಪ್ ಆಗಲ್ಲ. ಯಾಕಂದರೆ ಒಬ್ಬ ಸ್ಲೇವ್ ಆಗಿ ಅವನ ಜವಾಬ್ದಾರಿ ಅವನಿಗೆ ಗೊತ್ತು. ತುಂಬ ಶಕ್ತಿ ಇದೆ ಅಂತ ನಾನು ಮಾಲೀಕನ ಸಾಯಿಸ್ಬಿಟ್ಟು ಹೋಗಲ್ಲ. ಒಬ್ಬ ವ್ಯಕ್ತಿನ ಸಾಯಿಸ್ಬಿಟ್ಟು ಯಾವುದೇ ರೀತಿ ಉಪಯೋಗ ಕೂಡ ಆಗಲ್ಲ. ಆಸ್ಕಲ್ಯಾಡ್ ಸತ್ತ ಮೇಲೆ ಅವನಿಗೇನು ಅನಿಸ್ತು, ಅವನ ತಪ್ಪೆಲ್ಲ ಸರಿ ಮಾಡ್ಕೊಳ್ಳೋಕೆ ಇನ್ನೊಂದು ಅವಕಾಶ ಸಿಕ್ಕಿದೆ ಅಂತ ಅವನು ಹೋಯ್ತಿದ್ದಾನೆ. ಅದೇ ರೀತಿ ಥಾರ್ಫಿನ್ನ ಹೋಮ್ ಟೌನ್ ಐಸ್ಲ್ಯಾಂಡಲ್ಲಿ ಕೂಡ ಥಾರ್ಫಿನ್ನ ಹುಡುಕ್ತಾನೆ ಇರ್ತಾರೆ. ಆದರೆ ಅವನು ಒಂದ್ಸಲಿ ಸಿಕ್ಕಿದ್ದ ಸೀಸನ್ 1ನಲ್ಲಿ. ಅವನು ಆವಾಗ ರಿವೆಂಜ್ಗೋಸ್ಕರ ಅವರ ಸಿಕ್ಕಿದ್ರು ಕೂಡ ಅವನು ತಪ್ಪಿಸ್ಕೊಂಡು ಹೋಗ್ತಾನೆ. ಯಾಕಂದರೆ ಅವನು ಆಸ್ಕಲ್ಯಾಡಿಂದ ಫಾಲೋ ಮಾಡಬೇಕು, ಆಸ್ಕಲ್ಯಾಡ್ನ ಸಾಯಿಸಬೇಕು ಅಂತ ಒಂದೇ ಕಾರಣಕ್ಕೋಸ್ಕರ ಅವನು ತಪ್ಪಿಸ್ಕೊಂಡು ಹೋಗ್ತಾನೆ. ಅವಾಗ ಆ ವ್ಯಕ್ತಿ ಹೆಸರು ನಂಗೆ ನೆನಪಿರ್ತಿಲ್ಲ. ಆದರೆ ಈ ವ್ಯಕ್ತಿ ಥಾರ್ಫಿನ್ಗೆ ವಿನ್ಲ್ಯಾಂಡ್ ಬಗ್ಗೆ ಹೇಳಿದ್ದು. ಥಾರ್ಫಿನ್ ಚಿಕ್ಕ ವಯಸ್ಸಲ್ಲೆಲ್ಲ ಒಂದು ಕಥೆಗಳನ್ನ ಹೇಳ್ತಿದ್ವು. ಆ ವ್ಯಕ್ತಿ ಫಸ್ಟ್ ಟೈಮ್ ನಮ್ಮ ಥಾರ್ಫಿನ್ ಮುಖ ನೋಡಿದಾಗ ಅವನಿಗೆ ಬರೀ ಕಾಣಿಸಿದ್ದು ರಿವೆಂಜ್ ಮಾತ್ರ. ತುಂಬ ಜನ ಈ ಸೀಸನಲ್ಲಿ ಆ್ಯಕ್ಷನ್ ಎಕ್ಸ್ಪೆಕ್ಟ್ ಮಾಡಿರ್ತಾರೆ. ತುಂಬ ಜನಕ್ಕೆ ಈ ಸೀಸನ್ ಡಿಸಪಾಯಿಂಟ್ಮೆಂಟ್ ಆಗಿದೆ. ಆದರೆ ನನಗೆ ಸೀಸನ್ 2 ಸೀಸನ್ 1ಗಿಂತ ತುಂಬ ಇಷ್ಟ ಆಯಿತು. ಸೀಸನ್ 1 ಸ್ಟಾರ್ಟಿಂಗ್ ತುಂಬ ಚೆನ್ನಾಗಿದೆ, ಎಂಡಿಂಗ್ ಚೆನ್ನಾಗಿದೆ. ಆದರೆ ಮಧ್ಯದಲ್ಲಿ ಒಂದು ಸ್ವಲ್ಪ ಬೋರ್ ಮಾಡಿಬಿಡ್ತು. ಆದರೆ ಈ ಸೀಸನಲ್ಲಿ ಒಂದು ಎಪಿಸೋಡ್ ಕೂಡ ಬೋರಿಂಗ್ ಆಗಿರಲಿಲ್ಲ. ಈ ಸೀಸನಲ್ಲೂ ಕೂಡ ತುಂಬ ಕ್ಯಾರೆಕ್ಟರ್ಸ್ ಇದ್ದಾರೆ. ಮೊದಲು ಮಾತಾಡಬೇಕಾದ್ರೆ ನಾನು ಪ್ರಿನ್ಸ್ ಕನೂಟ್ ಬಗ್ಗೆ. ವ್ಯಕ್ತಿ ಆಸ್ಕಲ್ಯಾಡ್ ಅನ್ನೋ ವ್ಯಕ್ತಿ ಸತ್ತರೆಯಿಂದ ಇಬ್ಬರು ಹುಡ್ಕೊಳ್ತಾರೆ. ಒಂದು ಥಾರ್ಫಿನ್ ಮತ್ತು ಪ್ರಿನ್ಸ್ ಕನೂಟ್ ಇಬ್ಬರು ತನ್ನ ಹೊಸ ವರ್ಷನಿಗೆ ಹೋಗ್ತಾರೆ. ಇಲ್ಲಿ ಪ್ರಿನ್ಸ್ ಕನೂಟ್ನ ಉದ್ದೇಶ ಎಲ್ಲರನ್ನೂ ಸೋಲಿಸ್ಬೇಕು, ಎಲ್ಲರನ್ನೂ ಮುಗಿಸ್ಬೇಕು, ಅವನು ರಾಜ ಆಗಿರಬೇಕು ಅಂತ. ಆದರೆ ಥಾರ್ಫಿನ ಉದ್ದೇಶ ಇಲ್ಲಿ ಥಾರ್ಫಿನ್ಗೆ ತನ್ನ ಹಳೆ ತಪ್ಪನೆಲ್ಲ ಕಾಡ್ತಾ ಇರುತ್ತೆ. ಅವ್ನು ಸುಮಾರು ಜನ ಸಾಯಿಸಿದ್ದಾರಲ್ಲ, ಅವ್ರ ಕನಸಲ್ಲೆಲ್ಲ ಬಂದು ಇವನ್ನ ಕಾಡ್ತಾ ಇರ್ತಾರೆ. ಇಲ್ಲಿ ಪ್ರಿನ್ಸ್ ಕನೂಟ್ ಯಾವ ರೀತಿ ಎಲ್ಲರನ್ನೂ ಸೋಲಿಸ್ತಿದ್ದಾನೆ, ಒಂದು ಊಟನ ಪಾಯ್ಸನ್ ಹಾಕ್ಬಿಟ್ಟು ಕೂಡ ಸುಮಾರು ಜನನ ಸಾಯಿಸಿರ್ತಾನೆ. ಅದಕ್ಕಾಗಿ ಅವನು ಬೇರೆ ಕಡೆ ಹೋದಾಗೆಲ್ಲ ಹೆದರುತ್ತಾನೆ ಅವನು ಊಟ ಮಾಡೋಕ್ಕೆ. ಯಾಕಂದರೆ ಗೊತ್ತು ಅವನಿಗೆ ಯಾರ್ಯಾರು ಬೇರೆಯವ್ರು ಇವನ್ನ ಪಾಯ್ಸನ್ ಮಾಡಿರ್ಬೋದಲ್ಲ, ಹೇಳೋಕ್ಕಾಗಲ್ಲ ಅಂತ. ಈ ಸೀಸನ್ ಫುಲ್ ಒಂದು ಫಾರ್ಮಲ್ಲಿ ನಡೆಯೋದು ಸ್ಟೋರಿ. ಆ ಬದಲಾವಣೆ ಆಗುತ್ತೆ, ಯಾವ ರೀತಿ ಕ್ಯಾರೆಕ್ಟರ್ಸ್ ಡೆವಲಪ್ಮೆಂಟ್ ಆಗುತ್ತೆ. ಮೇನ್ ಕ್ಯಾರೆಕ್ಟರ್ ಒಂದು ಡಿಸೈಡ್ ಮಾಡಿರ್ತಾನೆ, ನನಗೆ ಯಾವ ರೀತಿ ಎನಿಮೀಸ್ ಇಲ್ಲ, ನಾನು ಯಾರ ಜೊತೆನೂ ಕೂಡ ಫೈಟ್ ಮಾಡೋಕ್ಕೆ ಹೋಗಲ್ಲ ಅಂತ. ಅದೇ ರೀತಿ ಸಾಕಷ್ಟು ಸಮಯವನ್ನು ನಡ್ಕೊಳ್ತಾನೆ. ಈ ಸೀಸನ್ ಎಂಡಿಂಗಲ್ಲಿ ಒಂದು ಯುದ್ಧ ನಡೆಯುತ್ತೆ ಆ ಫಾರ್ಮಲ್ಲಿ. ಆವಾಗ ನಮ್ಮ ಮೇನ್ ಕ್ಯಾರೆಕ್ಟರ್ ಬೇರೆ ಕಡೆ ಹೋಗ್ಬೇಕಾದ್ರೆ ಈನಾರ್ಗೊಂದು ಮಾತು ಹೇಳ್ತಾನೆ. ಸಮುದ್ರದ ಆಚೆ ದೂರದಲ್ಲಿ ವಿನ್ಲ್ಯಾಂಡ್ ಎಂಬ ಜಾಗ ಇದೆ. ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಕೇಳಿಸ್ಕೊಂಡ್ರಲ್ಲ, ಅದೇ ಡೈಲಾಗ್. ಮತ್ತು ಇನ್ನೊಂದ್ಸಲಿ ಆ ವ್ಯಕ್ತಿನ ಮೀಟ್ ಆಯ್ತಾನೆ ನಮ್ಮ ಮೇನ್ ಕ್ಯಾರೆಕ್ಟರ್. ಈ ಸಲ ಆ ವ್ಯಕ್ತಿ ಹೇಳ್ತಾನೆ, ಥಾರ್ಫಿನ್ ನಿಂಗೆ ತುಂಬ ಬದಲಾಗಿದೆಯಾ, ಮುಂಚೆ ನಿನ್ನಲ್ಲಿದ್ದ ದ್ವೇಷ, ಆ್ಯಂಗರ್ನೆಸ್ ಎಲ್ಲ ಕಡಿಮೆ ಆಗಿದೆ. ಆ ಫಾರ್ಮಲ್ಲಿ ತುಂಬಾ ವಿಚಾರ ನಡೆಯುತ್ತೆ. ಯಾವ ರೀತಿ ನಮ್ಮ ಮೇನ್ ಕ್ಯಾರೆಕ್ಟರ್ ಅವನ ಬದಲಾವಣೆ ಮಾಡ್ಕೊಳ್ತಾನೆ, ಅದನ್ನೆಲ್ಲ ನೋಡಬೇಕು ಅಂದರೆ ನೀವು ವಿನ್ಲ್ಯಾಂಡ್ ಸಾಗಾ ಸೀಸನ್ 2 ಆ್ಯನಿಮೆ ನೋಡಬೇಕು. ಓಕೆ, ಈ ಸೀಸನ್ ನಿಮಗೆ ಹೇಗೆ ಅನಿಸ್ತು ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸ್ಬೋದು ನೀವು. ಮತ್ತು ವಿನ್ಲ್ಯಾಂಡ್ ಸಾಗಾ ಆ್ಯನಿಮೆಯಲ್ಲಿ ನಿಮ್ಮ ಫೇವ್ರೇಟ್ ಕ್ಯಾರೆಕ್ಟರ್ ಯಾರು ಅಂತ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ.